ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡ್ತಿರ್ಬೋದು, ಮಮ್ಮಿ ಟೂರ್ಗೆ ಹೋಗ್ತಾ ಇದ್ದಾರೆ. ಕಾಶಿ ಹಾಗೆ ಶ್ರೀಶೈಲ ಎಲ್ಲ ಜ್ಯೋತಿರ್ಲಿಂಗದ 7 ಜ್ಯೋತಿರ್ಲಿಂಗಗಳು ಟೂರ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲನೂ ಪ್ಯಾಕಿಂಗಿಗೆ ನಮ್ಮ ಮಮ್ಮಿ ಇಟ್ಟಿರೋದು, ನೆನಪಾಗಿದ್ದೆಲ್ಲ ಕಾಟ್ ಮೇಲೆ ಇಟ್ಟಿದ್ಲು. ಅದನ್ನು ನಾನು ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಯಾವ್ಯಾವ ಸೀರೆ ತೊಗೊಂಡು ಹೋಗ್ತಾರೆ ಏನಂತ, ಎಷ್ಟು ಸೀರೆ ತೊಗೊಂಡು ಹೋಗ್ತಾರೆ ಅಂತ ನೋಡ್ತಿರ್ಬೋದು. ಇಲ್ಲಿ ಸೀರೆನೆಲ್ಲ ಫೋಲ್ಡ್ ಮಾಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿಟ್ರೆ ಬ್ಯಾಗಲ್ಲಿ ನೀಟಾಗಿ ಇಡ್ಬೋದು. ಯಾಕಂದರೆ ಇವರು 15 ದಿನ ಇಲ್ಲ 18 ದಿನ ಹೋಗ್ತಾರಲ್ಲ, ಅದಕ್ಕೆ ಎಷ್ಟು ಸ್ಯಾರಿ ಬೇಕು ಅಂತ ಈ ಥರ ಎಲ್ಲ ಸ್ಯಾರಿಗಳನ್ನ ಈ ಥರ ಸ್ಟೋರ್ ಮಾಡಿದ್ದೀನಿ. ಇದೆಲ್ಲ ಪೆಟಿಕೋಟ್ಸು, ಅಂದರೆ ಈಸಿಯಾಗಿ ಈ ಥರ ಕ್ಯಾರಿ ಮಾಡ್ಬೋದು ಅಂತ, ಹೀಗೆ ತೊಗೋಬೋದು ಅಂತ ಈ ಥರ ಸ್ಯಾರಿನೆಲ್ಲ ಹಾಕಿದ್ದೀನಿ. 10 ಸ್ಯಾರೀಸ್ ಹಾಗೆ ಇದೆಲ್ಲ ಪೆಟಿಕೋಟ್ಸು ಎಲ್ಲ ಇದೆ. ಅದ್ರ ಮೇಲೆ ಒಂದು ಸ್ವೆಟರು, ಶಾಲು, ಹೀಗೆ 3 ಸೀರೆನ ಇಲ್ಲಿ ಹಾಕಿದ್ದೀನಿ. ಯಾವಾಗ್ಲೂ ನೀವು ಎಲ್ಲಾದರೂ ಹೋಗಬೇಕಾದ್ರೆ ಈ ಥರ ಸ್ಯಾರೀಸ್ ಮೆತ್ತಗಿರುತ್ತಲ್ಲ, ಆ ಥರ ಸಾಫ್ಟಾಗಿರೋ ಸ್ಯಾರೀಸ್ನ ಕ್ಯಾರಿ ಮಾಡಿರಿ. ಅದನ್ನು ಇಟ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ, ಅಲ್ಲಿ ಕ್ಯಾರಿ ಮಾಡೋಕ್ಕೂ ನಿಮಗೆ ಕಂಫರ್ಟೇಬಲು ಅನಿಸುತ್ತೆ. ಹಾಗೆ ಇಲ್ಲೆಲ್ಲ ಬಂದರೆ ನೋಡಿ, ಈ ಥರ ಕವರಲ್ಲಿ ಈ ಥರ ಬಾತ್ರೂಮ್ಗೆ ಯೂಸ್ ಮಾಡುವಂಥದ್ದನ್ನೆಲ್ಲ ಈ ಥರ ಇಟ್ಟಿದ್ದೀನಿ. ಹಾಗೆ ಈ ಥರ ಮೇಕಪ್ ಮಾಡೋಗಿತ್ತು, ಈ ಥರ ಅಂದರೆ ಈಸಿಯಾಗಿ ಬ್ಯಾಗಲ್ಲಿ ಹಾಕಿದ ತಕ್ಷಣ ಈ ಥರ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿನೂ ಸ್ವಲ್ಪ ಇಟ್ಟಿದ್ದೀನಿ. ಇವತ್ತು ನಮ್ಮ ಟ್ರಿಪ್ಪಿಗೆ ಹೋಗ್ತಾ ಇರೋದ್ರ ಕಾರಣ ನೋಡಿ, ಚೂಡ ಮಾಡ್ತಾಯಿದ್ವಿ, ಎಲ್ಲ ಟ್ರಿಪ್ಪಿಗೆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ವಿ. ಇವಾಗ ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ. ಅವ್ರನ್ನ ನಾನು ಸೆಂಡ್ ಆಫ್ ಮಾಡೋಕ್ಕೆ ನಾನು, ನನ್ನ ಹಸ್ಬೆಂಡು ಹಾಗೆ ಅಕ್ಕ ಗಂಡ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ ಇಲ್ಲಿ ಹೇಗೆ ಹೋಗ್ತಾರೆ ಅಂತ. ಇವತ್ತು ನಮ್ಮ ಮಮ್ಮಿ ಟೂರ್ಗೆ ಹೋಗ್ತಾ ಇದ್ದಾರೆ. ಅವ್ರನ್ನ ಬೀಳ್ಕೊಡೋಕ್ಕೆ ನಾವೆಲ್ಲ ಹೋಗ್ತಾಯಿದ್ದೀವಿ. ನೋಡೋಣ ಬನ್ನಿ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಇವತ್ತಿನ ಟೂರ್, ನಮ್ಮ ಮಮ್ಮಿ ಹೇಗೆ ಮಾಡ್ತಾರೆ ಅಂತ ಅವ್ರನ್ನ ಈ ಥರ ಸೆಂಡ್ ಆಫ್ ಮಾಡಿ ಬರೋಣ. ಇಲ್ಲೇ ನಿಯರ್ ಶಿವಗಿರಿ ಇದೆಲ್ಲ, ಜಾಲಳಿ ಮಠ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದನೇ ಇಲ್ಲ ಅದೇನು ಅದು ಬೇಕಾಗೇ ಇಲ್ಲ. ಅಷ್ಟು ಹತ್ರ ಹತ್ತತ್ತೀಯ ಮಮ್ಮಿ? ನೋಡಿ ಸೀಟ್ ಹೆಂಗದ ನೋಡಿ ಬರ್ಲೆ. ಹಾಗೆ ಬಸ್ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ. ಸ್ಲೀಪರ್ ಬಸ್ ಇದು ನೋಡ್ರಿ. ನಮ್ಮ ಮಮ್ಮಿ ಇವಾಗ ಹತ್ತುತ್ತಾ ಇದ್ದಾರೆ. ಹ್ಯಾಪಿ ಜರ್ನಿ ಮಮ್ಮಿ ಅಂತ ಹೇಳಿ ಬಂದ್ವಿ. ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಹ್ಯಾಪಿ ಜರ್ನಿ ಮಮ್ಮಿ, ನಿಮ್ಮ ಪಯಣ ಸುಖಕರವಾಗಿರಲಿ ಅಂತ. ಹಾಗೆ ನೋಡ್ರಿ, ತುಂಬ ಚೆನ್ನಾಗಿತ್ತು. ಕಂಫರ್ಟಬಲ್ ಆಗಿ ಸೀಟು ಎಲ್ಲನೂ ಚೆನ್ನಾಗಿತ್ತು. ಇಬ್ಬರು ಆರಾಮಾಗಿ ಮಲ್ಕೊಳ್ಬೋದು. ಈಗ ನಮ್ಮ ಮಮ್ಮಿಂದು ನಂಬರ್ ಎಲ್ಲಿದೆ ಅಂತ ನೋಡ್ತಾ ಇದ್ವಿ. ಹಾಗೆ ಒಂದು ಫೋಟೋಸ್ ತೆಗೆಸ್ಕೊಂಡ್ವಿ. ನಮ್ಮ ತಂಗಿ ಒಬ್ಬಳೇ ಮಿಸ್ಸಿಂಗ್ ಇದರಲ್ಲಿ. ಅವಳು ಫೋನ್ ಕಾಲ್ ಮಾಡ್ತಾ ಇದ್ಲು ಅಲ್ಲಿಂದನೇ. ಅಲ್ಲಿಂದ ಬರೋಕ್ಕಾಗಲಿಲ್ಲ. ನಾನು ಅಕ್ಕ ಇಬ್ಬರೇ ಬಂದಿದ್ವಿ. ನಾನು ಬಿಡೋಣ ಆಗಲಿಲ್ಲ. ಹುಷಾರಾಗಿ ಹೋಗಿ ಬರ್ರಿ. जगद्गुरु पंचाचार्य महाराज की जय। जगदाराध जय शांतलिंगेश्वर शिवाचार्य ಹಾಗೆ ಜಾಲಹಳ್ಳಿ ಮಠದ ಸ್ವಾಮಿಗಳು ಕೂಡ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಈಗ ಗಾಡಿ ಬಿಡ್ತಾರೆ. ಹಾಗಾಗಿ ಎಲ್ಲರೂ ನಮಸ್ಕಾರನೂ ಮಾಡಿಕೊಂಡ್ರು. ಗ್ರೂಪ್ ಫೋಟೋ ಒಂದು ತೆಗೆಸ್ಕೊಂಡ್ರು. ನೋಡ್ತಿರ್ಬೋದು, ಎಲ್ಲರೊಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು. ಹಾಗೆ ಈಗ ಬಸ್ ರೆಡಿಯಾಗಿದೆ. ಈಗೇನು ಹೊರಡ್ತಾರೆ.
ಹೊರಡಬೇಕಾದ್ರೆ ನಮ್ಮ ಮಮ್ಮಿ ಪಪ್ಪ ಸ್ವಲ್ಪ ಏನಂದರೆ ಅವರು ತುಂಬ ದಿನ ಯಾವತ್ತೂ ಟೂರ್ಗೆ ಈ ಥರ ಹೋಗಿಲ್ಲ, ಲಾಂಗ್ ಜರ್ನಿ ಆಗುತ್ತೆ. ಅವರು ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದಾರೆ, ಹಾಗೆ ತುಂಬ ದಿನವೂ ಹೋಗ್ತಾ ಇದ್ದಾರೆ. 18 ದಿನ ಅಂದರೆ ಎಲ್ಲ ಪರಿಚಯದವ್ರು ಇದ್ದಾರೆ. ಆದರೂ ಕೂಡ ನಾವು ಸ್ವಲ್ಪ ನಮ್ಮ ಮಮ್ಮಿ ಕಾಲು ಸ್ವಲ್ಪ ನೋವಿರೋದ್ರಿಂದ ಆದರೂ ಅವ್ರು ಹೋಗೋ ಇಷ್ಟ ನಮ್ಮ ಅಪ್ಪಾಜಿನ ಹುಷಾರು. ಒಂಥರ ಏನೋ ಒಂಥರ ಫೀಲ್ ಅನ್ನಿಸ್ತಿದೆ. ಅವ್ರು ಹೋದಾದ್ಮೇಲೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ನಮ್ಮ ಮಮ್ಮಿ ಆ ಸೈಡ್ ಕೂತ್ಕೊಂಡಿದ್ರು, ನಾವು ನೋಡ್ತಾ ಇದ್ವಿ ಇಲ್ಲಿ ಕೂತಾರೆ ಅಂತ. ಇಲ್ಲಿ ಕೂತಾರೆ. ಆ್ಯಕ್ಚುಲಿ ಮೇಲ್ಗಡೆ ಸೀಟ್ ಅವ್ರದ್ದು, ಅಲ್ಲಿ ಮೇಲ್ಗಡೆ ಹತ್ತಕ್ಕಾಗಲ್ಲ ಅಂತ ಇಲ್ಲಿ ಕೂತಿದ್ರು. ನಾವು ಹುಷಾರು ಹುಷಾರು ಅಂತ ಹೇಳ್ತಾನೆ ಇದ್ವಿ ಹೋಗೋವರೆಗೂ. ಇದಾಗಿತ್ತು ನನ್ನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿರಿ, ಲೈಕ್ಸ್ ಮಾಡಿರಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹಾಗೆ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ರಿಲೇಟಿವ್ಗೂ ಕೂಡ ಹೇಳ್ರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಹೊರಟಾದ್ಮೇಲೆ ನಾವು ಇನ್ನೇನು ತುಂಬ ಟೈಮ್ ಆಗೋಯಿತು. ಮಳೆ ಕೂಡ ಬಂದು ನಿಂತೋಯ್ತು. ಇಲ್ಲಿ ನಮ್ಮ ಅಪ್ಪಾಜಿ ಕೂತಿದ್ರು, ನಮ್ಮ ಮಮ್ಮಿ ಹಿಂದೆ ಕೂತಿದ್ರು. ನೆಕ್ಸ್ಟ್ ಸ್ಟಾಪಲ್ಲಿ ಚೇಂಜ್ ಮಾಡ್ಕೊತಾರಂತಾರೋ. ಇನ್ನೂ 20 ಜನ ಹತ್ತತಾರಂತಲ್ಲಿ ಮುಂದೆ ನೆಕ್ಸ್ಟ್ ಇನ್ನೊಂದು ಸ್ಟಾಪಲ್ಲಿ. ಅದಕ್ಕೋಸ್ಕರ ಹಾಗೆ ಟೈಮ್ ಆಗುತ್ತೆ ಅಂತ ಈಗ ಅಲ್ಲಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಬಸ್ ಬಿಡ್ತು, ಹಾಗೆ ಹೊರಟರು. ನಾವು ಈಗ ಹೋಗೋಣ, ಟೈಮ್ ಆಗಿದೆ ಅಂತ. ತುಂಬ ಮಳೆ ಬಂದು ಒಂದೇ ಸೆಕೆಂಡಿಗೆ ಮಳೆ ಬಂದು ಬಿಸಿಲು ಬಂತು. ಇಲ್ಲಿ ನಮ್ಮ ಮಮ್ಮಿಗೆ ಬಾಯ್ ಮಾಡ್ತಿದ್ವಿ. ಬಾಯ್ ಮಮ್ಮಿ. ನೀವು ಎಲ್ಲರೂ ನಮ್ಮ ಮಮ್ಮಿಗೆ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿರಿ. ಇದಾಗಿತ್ತು ನನ್ನ ವಿಡಿಯೋ. ಹಾಗೆ ಬನ್ನಿ ನಾವು ಹೊರಡೋಣ. ಓಕೆ, ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಿರ್ರಿ. ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.